ಹೌದಾ ಶ್ರೀ? ನೋಡಪ್ಪ, ಈ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಮಾಮ್ ಅಷ್ಟೇ ಅಲ್ಲ ಮಾಮ್, ಜಾನು ಒಂಥರ ಈ ಹಿಮಾಲಯ ಪರ್ವತದಷ್ಟು ಎತ್ತರ. ಒಬ್ರನ್ನೊಬ್ರು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೂ ನಿಮ್ಮ ಬಾಂಧವ್ಯದ ಮಧ್ಯೆ ಅದು ಹೇಗ್ ಬಿರುಕು ಅಂತ ನನ್ಗೆ ಗೊತ್ತಿಲ್ಲಪ್ಪ. ಅತ್ತೆ, ಇವತ್ತಿಗೆ ಈ ಮನೆಗೆ ಹಿಡ್ದಿದ್ ಗ್ರಹಣ ಬಿಟ್ಟೋಯ್ತು. ಇನ್ಮೇಲೆ ನಮ್ಮ ಮನೇಲಿ ಏನಿದ್ರು ಬರೀ ಸಂತೋಷ ಸಂತೋಷ ಸಂತೋಷ. ಬೇಬಿ ಮಮ್ ಯಾವ ದೇವಸ್ಥಾನಕ್ಕೆ ಹೋಗಿದಾರ? ಅದು ಹಾ ಶ್ರೀ, ರಾಮನ್ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾಕೆ? ಅಲ್ಲ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಅಜ್ಜಿ, ನನಗೆ ಅವ್ರಿಗೆ ಕರ್ಕೊಂಡು ಬರ್ತೇನೆ. ಬೇಡ ಶ್ರೀ, ಅವಳೆ ಬರ್ತಾಳೆ ಬಿಡು. ಯಾಕೆ ಮಾಮ್, ನಾನು ಕರ್ಕೊಂಡು ಬರ್ತೇನೆ ರೀ. Baby mom. ನಿಂತ್ಕೋ ಬೇಬಿ. ನಮ್ಮ ಶ್ರೀ ಜಾನ್ವಿ ಡೈವರ್ಸ್ ಕೇಸು ಕ್ಯಾನ್ಸಲ್ ಆಯ್ತು. ಇನ್ಮೇಲೆ ನನ್ನ ಮೊಮ್ಮಗ ನಮ್ಮನೇಲೆ ನಮ್ಮ ಜೊತೆಗೆ ಇರ್ತಾನೆ. ನಮ್ ಶ್ರೀ ವಾಪಸ್ ಬರಲ್ಲ ಅನ್ಕೊಂಡಿದ್ದೆ. ನೋಡು, ನಮ್ ಶ್ರೀ ವಾಪಸ್ ಮನೆಗೆ ಬಂದಿದ್ದಾನೆ. ಮಾತಾಡ್ಸಲ್ವಾ ಅವನ್ನ? ನಿನ್ನೇ ಕೇಳ್ತಾ ಇರೋದು. ನಮ್ಮ ಶ್ರೀನ ಮಾತಾಡ್ಸಲ್ವಾ ನೀನು? ಮಾಮ್, ವಾಟ್ ಇಸ್ ದಿಸ್? ಯಾಕೋ ನಿಂದೆ ಶರ್ಟು ಒಳ್ಳೆ ಬೇರೆಯವ್ರ ಶರ್ಟ್ ತಂದು ಹಾಕಿರೋ ಹಾಗೆ ಆಡ್ತಿದ್ಯಲ್ಲ? ಅಲ್ಲ ಮಾಮ್, ಆದ್ರೂ ನನಗೆ ನಾಚಿಕೆ ಆಗ್ತದೆ. ಯಾಕೋ ನಾಚಿಕೆ? ನೀನ್ ಚಿಕ್ಕವನಿರುವಾಗ ನಿನ್ ಯೂನಿಫಾರ್ಮ್ ಬಟ್ಟೆ ನಾನೇ ಹಾಕ್ತಿದ್ದು. ನನ್ ಮಾತು ಕೇಳು. ಅಯ್ಯೋ, ನನ್ ಮುದ್ದು ರಾಜ್ಕುಮಾರ್ ಅಂತರ ಕಾಣ್ತಿದ್ಯಾ? ಏನದಲ್ಲ? ಇದನ್ನ ನಮ್ ಕಡೆ ಜುಮ್ಕಿ ಅಂತಾರೆ. ಮತ್ತೆ ನೀನ್ ಉಡ್ಕೊಂಡಿದ್ಯಲ್ಲ ಈ ಸೀರೆ, ಇದನ್ನ ರೇಷ್ಮೆ ಸೀರೆ ಅಂತಾರೆ. ಅದು ನನಗೂ ಗೊತ್ತು, ಆದ್ರೆ ಯಾಕೆ ಹೀಗೆ ಅಲಂಕಾರ ಮಾಡ್ತಿದ್ದೀರಾ? ಮನೆಯಿಂದ ದೂರ ಇದ್ದ ನಮ್ಮ ಮಗನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬಂದಿದ್ಯಾ ನೀನು. ಅದಕ್ಕೆ ಈ ಸಂಭ್ರಮ ಸಮಾರಂಭ ಎಲ್ಲ. ಮಗ ವಾಪಸ್ ಬಂದಿದ್ರೆ ಅವನೇ ನೋಡ್ಕೋಬೇಕು, ಅದನ್ನ ಬಿಟ್ಟು ನನಗೆ ಅಲಂಕಾರ ಮಾಡ್ತಿದ್ದೀರಾ? ಓಹೋ, ಏನು ಅರ್ಥ ಆಗ್ದಿರೋ ತರ ಕೇಳ್ತಿರೋದ್ ನೋಡು ಕಳ್ಳಿ. ಎಷ್ಟು ಮುದ್ದ ಕಾಣ್ತಿದ್ಯಾ ಗೊತ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಗೋ ಹಾಗಿದೆ. ಇನ್ ಜಾನ್ವಿ ಕಥೆ ಅಷ್ಟೇ. ಆ ಕಥೆ ಅಷ್ಟೇ ಆಗ್ಲಿ ಅಂತ ತಾನೆ ನಿನ್ನ ಇಷ್ಟೆಲ್ಲ ಅಲಂಕಾರ ಮಾಡಿ ಕಳಿಸ್ತಿರೋದು. ನೀನು ನಿನ್ ಜಾನು ಇಬ್ರೇ ಒಟ್ಟಿಗೆ ಒಂದೇ ರೂಮಲ್ಲಿ. ಅಯ್ಯೋ, ಸಾಕು 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 ಸಾಕು. ನಾವೇನ್ ಹೊಸದಾಗಿ ಮದ್ವೆ ಆಗಿ ಮನೆಗೆ ಬಂದಿರೋ ನವದಂಪತಿಗಳ? ನಾವೇ ನೀಗ್ತಾರೆ ಮದುವೆ ಆಗಿ ಬಂದಿರೋ ನವ ಜೋಡಿಗಳ? ಇಷ್ಟ ದಿನ ನೀವಿಬ್ರು ದೂರ ದೂರ ಇದ್ರಿ ತಾನೆ, ವಿರಹ ವೇದನೆ ಅನ್ಭವಿಸ್ತಾ ಇದ್ರಿ ತಾನೆ.
ಅದಕ್ಕೆ ನೀವಿಬ್ರು ಒಂಥರ ನವದಂಪತಿಗಳೇ. ಆದ್ರೂ ನನ್ನ ಜಾನು ಮದುವೆ ಆಗಿ ವರ್ಷ ಆಗ್ತಾ ಬಂತು. ಆನಿವರ್ಸರಿ ಮಾಡೋ ಟೈಮಲ್ಲಿ ಫಸ್ಟ್ ನೈಟ್ ಕಳ್ಸೋ ಥರ ರೆಡಿ ಮಾಡಿದಿರಲ್ಲ ಮಾಮ್. ಅತ್ತೆದು ಆರ್ಡರ್ ಆಗ್ಬಿಟ್ಟಿದೆ, ನಿನ್ನ ಹೀಗೆ ರೆಡಿ ಮಾಡಿಸಿ ಕಳಿಸ್ಬೇಕು ಅಂತ. ಅತ್ತೆನೇ ಬಂದು ರೆಡಿ ಮಾಡ್ಬೇಕು ಅಂತ ಇದ್ರು, ಆದ್ರೆ ಅವ್ರಿಗೆ ಸ್ವಲ್ಪ ಸಂಕೋಚ, ಅದಕ್ಕೆ ನನ್ನನ್ನು ಕಳ್ಸಿದ್ರು. ಆದ್ರೆ ಇದನ್ನೆಲ್ಲ ನೋಡಿದ್ರೆ ಶ್ರೀ ನಗ್ತಾನಷ್ಟ. ನೀನ್ ಹಾಗೆ ಅನ್ಕೊಂಡಿದ್ಯಾ ಅಷ್ಟೇ. ಶ್ರೀ ಏನ್ ಸಿಂಪಲ್ ಆಗಿ ರೆಡಿಯಾಗಿ ಬಂದಿರಲ್ಲ. ಅಂದ್ರೆ ಅವ್ನು ಅದನ್ನ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ, ನೀನೇ ನೋಡ್ಬೇಕು. ನಡಿ, ಬಾ ಬಾ ಬಾ, ಹೋಗೋಣ ಹೋಗೋಣ, ಬಾ ನಡಿ ಜಾನ್ವಿ. ಏನ್ ಗೊತ್ತಾ ಶ್ರೀ, ನೀನ್ ಮನೆ ಬಿಟ್ಟು ಹೋದಾಗ ಜಾನ್ವಿ ಮಾಸ್ಟರ್ ಬೆಡ್ರೂಮ್ನಲ್ಲೇ ಮಲಗ್ತಿರ್ಲಿಲ್ಲ, ನೀನ್ ನೆನ್ಪು ಕಾಡುತ್ತೆ ಅಂತ. ಆದ್ರೆ ಇವತ್ತು ಇದೇ ರೂಮಿಂದ ನೀವಿಬ್ರು ಹೊಸ ಜಿಮ್ನ ಶುರು ಮಾಡ್ಬೇಕು. ನಿಮ್ ಸೆಕೆಂಡ್ ಇನ್ನಿಂಗ್ಸ್ಗೆ ಆಲ್ ದಿ ಬೆಸ್ಟ್. ಮಾಮ್ ಗೀಮೆಲ್ಲ ಏನು ಬೇಡ, ಮೊದಲು ನಮ್ಮನ್ನ ಅಜ್ಜಿ ಮಾಡೋ ಕಡೆ ಗಮನ ಕೊಡು. ಜಾನ್ವಿ, ಈ ಮಾತು ನಿನಗೂ ಅನ್ವಯಿಸುತ್ತೆ. ನಾಚಿಕೆ ನೋಡು, ನಾಚಿಕೆ ನೋಡು, ಎಷ್ಟು ನಾಚ್ಕೋತಾಳೆ ನೋಡು. ಹೇ ಬಸು, ಬೇಗ ಕರ್ಕೊಂಬ, ಬರ 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 ಬಾ. ಅರೆ, ಇದು ನಾನು ಯೂಸ್ ಮಾಡ್ತಿದ್ದ ಡಿಯೋಡ್ರೆಂಟ್. ಶ್ರೀ, ನನ್ನನ್ನು ಒಬ್ಳೆ ಬಿಟ್ಟು ಒಂಟಿ ಮಾಡಿ ಹೋಗಿದ್ಯಾ ನೀನು? ದಡ್ಡ, ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ? ನಿನ್ನ ಮುದ್ದು ಮುಖ, ನಿನ್ನ ಸ್ಮೈಲು, ನೀನು ಹಾಕೊಳ್ತಿದ್ದ ಪರ್ಫ್ಯೂಮ್, ಶ್ರೀ ನಗ್ಬೇಡ. ಓಕೆ ಓಕೆ ನಗ್ಬೇಡ ಶ್ರೀ. ಓಕೆ 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 ಸಾರಿ. ಓಕೆ ಶ್ರೀ, ಈಗ ಸುಮ್ಮನೆ ಆದ್ರೆ ಸರಿ, ಇಲ್ಲಾಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಬೈದ್ ಬಿಡ್ತೀನಿ. ಅಷ್ಟೇನಾ? ಬಯ್ಯಿ, ಹೊಡೆದ್ ಬಿಡ್ತೀನಿ. ಹೊಡಿ. ತಡಿ, ನಿನಗೆ ಮಾಡ್ತೀನಿ. ಹೇ, ಏನದು? ತುಂಬಾ ಮಿಸ್ ಮಾಡ್ಕೊಂಡ್ಯಾ? ಈ ರೂಮಲ್ಲಿ ಇದ್ದಷ್ಟು ದಿನ ನೀನು ತುಂಬ ನೆನಪಿಗೆ ಬರ್ತಾ ಇದ್ದೆ. ನಿನ್ನ ನೆನಪು ನನಗೆ ಕಾಡ್ತಾ ಇತ್ತು, ಅದಕ್ಕೆ ಪಕ್ಕದ ರೂಮಿಗೆ ಶಿಫ್ಟ್ ಆಗಿಬಿಟ್ಟೆ. ಆದರೆ ನೀನೊಬ್ಬ ದಡ್ಡ, ನಿನಗೆ ಗೊತ್ತೇ ಆಗಲ್ಲ. ಇವಾಗ ಗೊತ್ತಾಗ್ತಾ ಇದೆಯಲ್ಲ, ಈ ಡಿಯೋಡ್ರೆಂಟು, ಈ ಫೋಟೋಸ್ ಜೊತೆ ನಿನ್ನ ರೊಮ್ಯಾನ್ಸು ಎಲ್ಲ ಗೊತ್ತಾಗ್ತಿದೆ. ಆದರೆ ಶ್ರೀ, ನಿನಗೆ ಇನ್ನೊಂದು ವಿಷಯ ಗೊತ್ತೇ ಇಲ್ಲ. ಹೌದಾ? ಏನಪ್ಪ ಅದು? ಅವತ್ತು ನಿನ್ನ PGಗೆ ಬಂದು ನಿನ್ನ ರೂಮ್ ಕ್ಲೀನ್ ಮಾಡಿ ಕಾಫಿ ಬೆರೆಸಿಟ್ಟು ನಮ್ಮಿಬ್ರು ಫೋಟೋನ ಗೋಡೆ ಮೇಲೆ ನೇತು ಹಾಕಿದ್ದು ನಾನೇ. ನೀನು ರೂಮಿಗೆ ಬಂದಾಗ ನಾನು ಅಲ್ಲೇ ಬಚ್ಚಿಟ್ಕೊಂಡಿದ್ದೆ. ನಿನ್ನ ಶರ್ಟ್ ಬಿಚ್ಚಿ ಬಿಸಾಕಿದ್ದು ಆಮೇಲೆ ನೀನು ಶರ್ಟ್ ಹುಡ್ಕಕ್ಕೆ ಶುರು ಮಾಡಿದಾಗ
ನಾನೇ ಸಿಕ್ಕಾಕೋಬಾರ್ದು ಅಂತ ಆ ಶರ್ಟ್ ತಗೊಂಡು ಆ ಕಡೆ ಬಿಸಾಕ್ಬಿಟ್ಟೆ. ನಮ್ಮಿಬ್ರು ಫೋಟೋನ ಗೋಡೆ ಮೇಲೆ ಹಾಕಿದ್ ನೋಡಾದ್ರೂ ಗೊತ್ತಾಗುತ್ತೆ ನಿನಗೆ ಅದ್ ಕೆಲ್ಸ ನಂದೇ ಅಂತ ಅನ್ಕೊಂಡಿದ್ದೆ. ನೀನೊಬ್ಬ ದಡ್ಡ, ನಿನಗೇನೋ ಗೊತ್ತೇ ಆಗಲ್ಲ. ಸಾರಿ. ಏನ್ ಸಾರಿ? ನಾನು ಎಷ್ಟು ಡಿಸಪಾಯಿಂಟ್ ಆದೆ ಗೊತ್ತಾ? ಆಗ್ಬೇಕಾದ್ರೆ ನನ್ನಿಂದ ಎಷ್ಟು ದೊಡ್ಡ ತಪ್ಪುಗಳಾಗಿವೆ, ದೊಡ್ಡ ದೊಡ್ಡ ಮುಟ್ಟಾಳ್ತನಗಳಾಗಿವೆ. ಹೇಜಾನು, ನಾನಿದಕ್ಕೆ ಕಾಂಪನ್ಸೇಟ್ ಮಾಡ್ಲಾ? ಶ್ರೀ, ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿ ಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ಶ್ರೀ, ಅಯ್ಯೋ, ಸಾರಿ ಸಾರಿ ಸಾರಿ. ಏನು ಬಂದಿದ್ದು? ಸಾರಿ, ಮರ್ತೇ ಬಿಟ್ಟಿದೆ. ತಗೋ ಹಾಲು. ಥ್ಯಾಂಕ್ ಯು. ಅತ್ತೆ ಹೇಳಿದ್ದಾರೆ ಇಬ್ರು ಶೇರ್ ಮಾಡ್ಕೊಂಡು ಕುಡಿಬೇಕಂತೆ. ಆಮೇಲೆ ಕಲಾಕ ಹೇಳ್ ಕಳ್ಸಿದ್ರು ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಕ್ ಹೇಳು ಅಂತ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ನಾನು ಅದನ್ನ ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ವರ್ಷ ತುಂಬೋದ್ರೊಳಗೆ ನಮ್ಮನೆಗೆ ಹೊಸ ಫ್ಯಾಮಿಲಿ ಮೆಂಬರ್ ಬರೋದಂತೂ ಗ್ಯಾರಂಟಿ ಅಲ್ವೇನು ಶ್ರೀ? ಮಾಮ್, ನೀವು ಇಲ್ಲಿಂದ ಬೇಗ ಹೋದಷ್ಟು ಗುಡ್ ನ್ಯೂಸ್ ಕೊಡ್ಬೋದು. ಸೊ ಪ್ಲೀಸ್. ಶ್ರೀ, ತುಂಬಾ ಪೋಲಿ ಆಗಿದ್ಯಾ ನೀನು. ಆಯ್ತು ಬಿಡಪ್ಪ, ನಾನು ಹೋಗ್ತೀನಿ. ಆಮೇಲೆ ಅಯ್ಯೋ ಮಾಮ್, ಪ್ಲೀಸ್ ಹೋಗಿ ಮಾಮ್. ಅಲ್ಲ ಶ್ರೀ, ಅದು ಅದೇನಿಲ್ಲ. ಆಯ್ತು, ಈಗ್ಲಾರು ಚಿಲ್ಕ ಹಾಕೋ. ಹಾಕೊಳ್ದಿರ್ತೀನಿ ಇವಾಗಂತೂ. ಬಾಯ್. ಶ್ರೀ, ಬಸ್ಸು ಮುಂದೆ ಹೀಗ ಮಾತಾಡೋದು ನಿಂಗೆ ಚೂರು ನಾಚಿಕೆನೇ ಆಗಲ್ವೇನೋ? ನಾವಿಬ್ರು ಗಂಡ ಹೆಂಡತಿ ಅಂದಮೇಲೆ ನಾಚಿಕೆ ಪಡೋದೇನು ಬಂತು? ಈಗ ಜಾನು, ನಿನಗೆ ಗಂಡು ಮಗು ಇಷ್ಟನೋ ಹೆಣ್ಮಗು ಇಷ್ಟನೋ? ಯಾವುದೋ ಒಂದು ಸರಿ. ಹೇಗಿದ್ರು ಒಂದಲ್ಲ ಎರಡಲ್ಲ ಅರ್ಧ ಡಜನ್ ಮಕ್ಕಳು ಮಾಡ್ಕೋಬೇಕು ನಾವೀಗ. ಅರ್ಧ ಡಜನ್ನ? ಅಲ್ಲ, ಅದ್ರ ಮೇಲೆ ಒಂದು. ಅಂದ್ರೆ 7 ಜನ ಮಕ್ಕಳ? ಹಾ, ನನ್ನ 6 ಜನ ಅಮ್ಮಂದಿರು ಆಟಾಡ್ಸೋಕೆ ಅಂತ ಒಂದೊಂದು ಮಗು. ಅಲ್ಲಿಗೆ ಅರ್ಧ ಡಜನ್ ಆಯ್ತು. ನಾವಿಬ್ರು ಆಟಾಡ್ಸೋಕೆ ಒಂದು ಮಗು. ಸೊ 6 + 1 7. ಹಾ, ಅಷ್ಟು ಸಾಕ? ಸಾಕಪ್ಪ. ನಮ್ಮ ದೇಶದಲ್ಲಿ ಆಗಲೇ ಜನಸಂಖ್ಯೆ ಜಾಸ್ತಿ ಆಗಿದೆ. ನಿಂಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಹೇಳು, ನಂಗೇನು ಅಬ್ಜೆಕ್ಷನ್ಸ್ ಇಲ್ಲ. ರೀ, ನಿನ್ ಮನೆಯಿಂದ ಆಚೆ ಇದ್ದು ತುಂಬಾ ಪೋಲಿ ಆಗ್ಬಿಟ್ಟಿದ್ಯಾ. ಅದಲ್ಲಿ ಪೋಲಿತನ ಏನ್ ಬಂತು ಜಾನು? ಬೇಕಿದ್ರೆ ಬಾ, ಅಮ್ಮಂದಿರನ್ನ ಕೇಳೋಣ. ಬಾಬಾ. ಜಾನು, ನೀನ್ ತಾಯಿ ಆಗ್ತಿದೆ ಅಂತ ಗೊತ್ತಾದ ಮೇಲೆ ಯಾವುದೇ ಕಾರಣಕ್ಕೆ ಹೆರಿಗೆಗೆ ಅಂತ ನಾನು ನಿನ್ನ ತವ್ರ ಮನೆಗೆ ಕಳಿಸಲ್ಲ. ಶ್ರೀ, ನನ್ನ ಫಸ್ಟ್ ಹೆರಿಗೆಗೆ ನಾನು ಅಮ್ಮನ ಮನೆಗೆ ಹೋಗ್ಬೇಕು. ಪ್ಲೀಸ್ ಜಾನು, ನೀನು ಹೆರಿಗೆ ಅಂತ ನಿನ್ನ ತಾಯಿ ಮನೆಗೆ ಹೋದರೆ ಅದು 4 ತಿಂಗಳು ಅಲ್ಲೇ ಇದ್ದರೆ ಈ ಮಗುನ ಯಾರು ನೋಡ್ಕೋತಾರೆ ಹೇಳು? ಪ್ಲೀಸ್ ಜಾನು, ಹೋಗಬೇಡ. ಬೇಕಾದರೆ ನಿನ್ನ ತಾಯಿನೇ ಇಲ್ಲಿ ಕರೆಸ್ಬೇಡ. ಅದೆಲ್ಲ ಆಗಲ್ಲ, ನಾನು ಅಮ್ಮನ ಮನೆಗೆ ಹೋಗ್ಬೇಕು. ನನ್ನ ಮಾತು ಕೇಳು ಜಾನು. ನೀನು ತಾಯಿ ಆಗ್ತಿದೆ ಅಂತ ಗೊತ್ತಾಗಿದ್ದ ಆ ಕ್ಷಣದಿಂದ ನಿನ್ನ ಬಯಕೆ, ಸೀಮಂತ, ಬಾಣಂತನ, ಹೆರಿಗೆ ಎಲ್ಲ ಕ್ಷಣದಲ್ಲೂ ನಾನು ನಿನ್ನ ಜೊತೆಗಿರಬೇಕು. ನಿನ್ನ ಕೋಪ, ಬೇಸರ, ಫ್ರಸ್ಟ್ರೇಷನ್ನು, ಇರಿಟೇಷನ್ನು ಈ ಎಲ್ಲ ಟೈಮಲ್ಲೂ ನಾನು ನಿನ್ನ ಜೊತೆಗಿರಬೇಕು ಅಂತ ಆಸೆ ಪಡ್ತೀನಿ ಜಾನು. ಸೊ ಪ್ಲೀಸ್ ತವ್ರ ಮನೆಗೆ ಹೋಗ್ಬೇಡ, ಇಲ್ಲೇ ಇರು. ಏನು ಗೊತ್ತಾ, ನಾನು ಇದ್ರ ಬಗ್ಗೆ ಆಲ್ರೆಡಿ ಅಮ್ಮಂದ್ರ ಜೊತೆ ಚರ್ಚೆ ಮಾಡಿದ್ದಾಗಿದೆ. ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಕೆಲವೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀನಿ.
ಇನ್ನು 2 ತಿಂಗಳಾದ್ಮೇಲೆ ನೀನು ಹೇಳ್ತೀಯ, ಶ್ರೀ ನನಗೆ ಯಾಕೋ ತಲೆ ಸುತ್ತು ಬರ್ತಾ ಇದೆ, ಸುಸ್ತಾಗ್ತಿದೆ ಅಂತ ಹೇಳ್ತೀಯ. ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ಶುರು ಆಗುತ್ತೆ. ಆಗ ಅಯ್ಯೋ ನನ್ನ ಜಾನುಗೇನೋ ಸೀರಿಯಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಹೀಗೆ ನನ್ನನ್ನು ಎತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀಯಾ ಅಲ್ವಾ? ಇಲ್ಲ ಅಪ್ಪ, 6th ವೀಕಲ್ಲಿ ನಿನ್ನ ದೇಹದಲ್ಲಿ ಮನಸ್ಥಿತಿಯಲ್ಲಿ ಆಗೋ ಬದಲಾವಣೆಗಳು, ಆಮೇಲೆ ನಿನ್ನನ್ನು ಯಾವ ಥರ ನೋಡ್ಕೋಬೇಕು, ಏನು ಊಟ ಕೊಡಬೇಕು, ಏನು ಊಟ ಕೊಡಬಾರ್ದು ಅಂತ ಎಲ್ಲದನ್ನು ಅಮ್ಮಂದ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಏನು ಗೊತ್ತಾ, ನೀನು ಡಾಕ್ಟರ್ ಹತ್ರ ಹೋಗೋದೇ ಬೇಡ, ನಾನೇ ರಿಪೋರ್ಟ್ ಕೊಟ್ಬಿಡ್ತೀನಿ. ನಾನು ಎಲ್ಲಿ ಬಾಣಂತನಕ್ಕೆ ನನ್ನ ತವ್ರ ಮನೆಗೆ ಹೋಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಡೋಂಟ್ ವರಿ, ನಾನು ಎಲ್ಲೂ ಹೋಗಲ್ಲ, ನಾನು ಬಾಣಂತನಕ್ಕೂ ಹೋಗಲ್ಲ. ಓಕೆ? ಆದರೆ ಒಂದು ಕಂಡೀಷನ್, ನಾನು ತಾಯಿ ಆಗ್ತೀನಿ ಅಂತ ಗೊತ್ತಾಗಿದ್ದ ಕ್ಷಣದಿಂದ ನೀನು ಎಷ್ಟೊತ್ತು ಮನೇಲಿ ಇರ್ತೀಯೋ ನನ್ನ ಕಣ್ಣು ಮುಂದೆನೇ ಇರಬೇಕು. ಓಕೆನಾ? ಓಕೆ ಮೇಡಮ್. ಗುಡ್. ನಾನು ನಿನ್ನ ನೋಡ್ತಾ ಹಾಗೇ ಮೈ ಮರ್ತು ಬಿಡ್ತೀನಿ, ಹಾಗೆ ಸಡನ್ ಆಗಿ ಜೋರಾಗಿ ಕಿರ್ಚ್ಕೊಂಡು ಬಿಡ್ತೀನಿ. ಯಾಕೆ? ನಮ್ಮ ಮಗು ಹೋಟೆಲ್ ಕಿಕ್ ಹೊಡಿಯುತ್ತೆ ಅದಕ್ಕೆ. ಓ, ಆಮೇಲೆ ಆಮೇಲೆ ಹೆರಿಗೆ ಬಾಣಂತನ. ಆಮೇಲೆ ನನಗೆ ವನವಾಸ. ಶ್ರೀ ಸಾಕು ಬಿಡಮ್ಮ ಜಗಳ ಗಂಟೆ. ನಾನು ಜಗಳ ಗಂಟಿನಾ? ಹೌದು, ನೀನು ದೊಡ್ಡ ಜಗಳ ಗಂಟೆನೆ. ದೇವ್ರೆ, ಹೆಣ್ಣಾದ್ರೆ ಹುಟ್ಲಿ ಗಂಡಾದ್ರೂ ಹುಟ್ಲಿ, ಆದ್ರೆ ಇವಳು ಅಂತ ದೊಡ್ಡ ಜಗಳ ಗಂಟೆ ಮಾತ್ರ ಹುಟ್ಟೋದು ಬೇಡ ಅಪ್ಪ ಪ್ಲೀಸ್. ದೇವ್ರೆ, ಹೆಣ್ಣಾದ್ರೂ ಹುಟ್ಲಿ ಗಂಡಾದ್ರೂ ಹುಟ್ಲಿ, ಆದ್ರೆ ಇವನ್ ತರ ಸೈಲೆಂಟ್ ಕಿಲ್ಲರ್ ಮಾತ್ರ ಬೇಡಪ್ಪ ಪ್ಲೀಸ್. ಆ ದೇವ್ರು ನನ್ನ ಆಸೆನ ಈಡೇರಿಸೋದು. ದೇವ್ರಿಗೆ ಹೆಣ್ಮಕ್ಳಂದ್ರೆ ಅನುಕಂಪ ಜಾಸ್ತಿ. ಜಾನು, ನಾವಿಬ್ರು ನಿಜವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ದೇವ್ರು ನಮ್ಮ ಮೇಲೆ ಕೃಪೆ ತೋರಿಸಲಿಲ್ಲ ಅಂತಿದ್ರೆ ನಾವಿಬ್ರು ಇವತ್ತು ಒಂದಾಗ್ತಾನೆ ಇರಲಿಲ್ಲ. ಥ್ಯಾಂಕ್ ಗಾಡ್, ಆ ದೇವರು ಸರಿಯಾದ ಟೈಮ್ಗೆ ಸರಿಯಾದ ಬುದ್ಧಿ ಕೊಟ್ಟ. ಎಷ್ಟು ದಿನ ನಿನ್ನ ಕಣ್ಣೀರಿಗೆ ನಾನು ಕಾರಣ ಆಗಿದೆ. ಅದನ್ನು ನಾರು ಜನ ಅಮ್ಮಂದ್ರ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಜಾನು, ಇನ್ಯಾವತ್ತೂ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರಬಾರ್ದು, ಆ ರೀತಿ ನೋಡ್ಕೋತೀನಿ. ಐ ಪ್ರಾಮಿಸ್ ಯು ಅಸ್ ವೆಲ್. ಇನ್ಮೇಲಿಂದ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಸಂತೋಷದಿಂದ ಕಲಿಯೋಣ. ಏನಂತೀಯ? ಜಾನು, ಹೇ ಜಾನು, ಏನಾಯ್ತು? ಯಾಕೆ ಇದಕ್ಕೆ ಸೀರಿಯಸ್ ಆಗಿಬಿಟ್ಟೆ? ನಿನಗೆ ಬೇಜಾರಾಗತ್ತರ ನಾನು ಏನಾದರೂ ಮಾತಾಡತ್ನಾ? ಮತ್ತೆ ನೀನು ಇಲ್ಲದೆ ಇದ್ದಾಗ ನಾನು ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಾ ಶ್ರೀ? ಪಾಪ ಅಮ್ಮಂದ್ರು ಅಷ್ಟೇ ತುಂಬಾ ಒದ್ದಾಡ್ಬಿಟ್ರು. ಅದೆಲ್ಲ ಯಾಕೆ ಇವಾಗ ಜಾನು? ಮತ್ತೆ ಹಳೆದಿನ ನೆನ್ಪು ಮಾಡ್ಕೊಂಡು ನೊಂದ್ಕೊಳ್ಳೋದು ಬೇಡ. ಗಿಲ್ಟ್ ಕಾಡುತ್ತೆ ನನಗೆ, ನಿಮ್ಮೆಲ್ರಿಗೂ ಇಷ್ಟು ದಿನ ನೋವು ಕೊಟ್ಟೆ ಅಂತ. ನಿನಗೆ ಗಿಲ್ಟ್ ಹೊಡ್ಸೋ ಉದ್ದೇಶ ನನಗಿಲ್ಲ ಶ್ರೀ. ನೀನು ಇಲ್ಲದೆ ಇದ್ದ ಈ 3 ತಿಂಗಳಲ್ಲಿ ಪ್ರತಿ ಕ್ಷಣನೂ ನಾನು ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ಗೊತ್ತಾ? ನಾವಿಬ್ರು ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಆಗಿಬಿಡ್ಲಿ, ನನ್ನ ಶ್ರೀ ನನಗೆ ವಾಪಸ್ ಸಿಕ್ಬಿಡ್ಲಿ ಅಂತ. ನನ್ನ ಆಸೆ, ಅಮ್ಮಂದ್ರ ಆರೈಕೆ ಎಲ್ಲ ಸೇರಿ ನೀನು ನನಗೆ ವಾಪಸ್ ಸಿಕ್ಬಿಟ್ಟೆ. ಇಡೀ ಪ್ರಪಂಚನೇ ಗೆದ್ದಷ್ಟು ಸಂಭ್ರಮ ನನಗೆ. ಆದರೆ ಅಮ್ಮಂದ್ರು ಜಾನು, ನಾನು ಮನೆಗೆ ಬಂದಿದ್ದು, ನಿನ್ನ ಜೊತೆ ಕಾಂಪ್ರಮೈಸ್ ಆಗಿದ್ದು, ಅಮ್ಮಂದರಿಗೂ ತುಂಬ ಖುಷಿ ಆಗಿದೆಯಲ್ಲ. ಅಷ್ಟು ಸಾಕಾ ಶ್ರೀ? ಈಗ ಏನು ಹೇಳಕ್ ಹೊರಟಿದ್ಯಾ? ನಾವಿಬ್ರು ಮತ್ತೆ ಒಂದಾದ್ವಿ ಅಂತ ಅಮ್ಮಂದ್ರೆ ಸಂಭ್ರಮ ಪಡ್ತಿದ್ದಾರೆ. ನಮ್ಮ ಸಂತೋಷದಲ್ಲೇ ಸಂತೋಷ ಹುಡುಕ್ತಾ ಇದ್ದಾರೆ. ಆದರೆ ಅವ್ರದ್ದೇ ಆದ ಒಂದು ವೈಯಕ್ತಿಕ ಬದುಕು ಅನ್ನೋದಿರತ್ತಲ್ವಾ ಶ್ರೀ? ಎಷ್ಟು ದಿನ ಅಂತ ನಮ್ಮ ಬದುಕಿನ ಸುತ್ತಾನೆ ಬದುಕ್ತಾರೆ, ನಮ್ಮನ್ನೇ ಅವ್ರ ಬದುಕು ಅನ್ಕೋತಾರೆ. ಇಷ್ಟು ದಿನ ನಿನ್ನನ್ನು ಬೆಳೆಸ್ತಾ ಬೆಳೆಸ್ತಾ ಯಾವಾಗಲೂ ಶ್ರೀ 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 ಹಾಗಿರಬೇಕು, ಶ್ರೀ ಹೀಗಿರಬೇಕು, ಶ್ರೀಗಿದಿಷ್ಟ ಇಲ್ಲ, ಅವ್ನು ಯಾವಾಗಲೂ ನಗ್ನಗ್ತಾ ಇರಬೇಕು, ಬರೀ ನಿಂದೆ ಯೋಚನೆ. ಅವ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಅವ್ರದ್ದೇ ಆದ ಒಂದು ವೈಯಕ್ತಿಕ ಬದುಕಿದೆ ಅನ್ನೋದನ್ನ ಅವ್ರು ಮರ್ತು ಬಿಟ್ಟಿದ್ದಾರೆ ಶ್ರೀ. ನೀನು ಹೇಳ್ತಿರೋದು ನಿಜ. ನೀನು ನಂಬ್ತೀಯೋ ಇಲ್ವೋ, ನನ್ನ ಸ್ಕೂಲಲ್ಲಿ ನನ್ನ ತಾಯಿ ಹೆಸರು ಬರ್ಸೋವರೆಗೂ ನನ್ನ 6 ಜನ ಅಮ್ಮಂದರಲ್ಲಿ ನನ್ನ ಹೆತ್ತ ತಾಯಿ ಯಾರು ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡ್ತೀಯಾ, ನಿನಗೋಸ್ಕರ ನಿನ್ನ ಅಮ್ಮಂದ್ರೆಲ್ಲ ಅವ್ರ ಲೈಫನ್ನೇ ಮುಡುಪಾಗಿಟ್ಟಿದ್ದಾರೆ. ಅವ್ರ ಸಂತೋಷಕ್ಕೋಸ್ಕರ ನಾವು ಏನಾದರೂ ಮಾಡಬೇಕಲ್ವಾ? ಥ್ಯಾಂಕ್ಸ್ ಜಾನು, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಲ್ಲಿ ಬಂದಿದ್ದಕ್ಕೆ, ನನ್ನ ಅಮ್ಮಂದ್ರ ಬಗ್ಗೆ ಕನ್ಸನ್ನು ತೋರಿಸೋದಕ್ಕೆ.
ಆ ದೇವ್ರು ನನಗೋಸ್ಕರ ನನ್ನ ಅಮ್ಮಂದಿರಿಗೋಸ್ಕರ ಅಂತಾನೆ ನೀನನ್ನು ಸೃಷ್ಟಿ ಮಾಡಿದ್ದಾನೆ ಅನ್ಸುತ್ತೆ. ಹೋಗ್ಲಿಕ್ಕೆ ಸಾಕು. ನಾನೀಗ ಹೇಳಿದ್ರ ಬಗ್ಗೆ ಮಾತಾಡ. ಅವರೆಲ್ಲ ಸಂತೋಷವಾಗಿರೋದಕ್ಕೆ ನಾವೇನ್ ಮಾಡೋಣ? ಅದ್ರ ಬಗ್ಗೆ ಆಗಲೇ ಡಿಸೈಡ್ ಮಾಡಿದ್ದಾಯ್ತಲ್ಲ. ಏನು? ಅದೇ 6 ಜನ ಅಮ್ಮಂದಿರ ಕೈಯಲ್ಲೂ ಒಂದೊಂದು ಮೊಮ್ಮಗು ಕೊಡೋದು ಅಂತ. ಶ್ರೀ, ತಮಾಷೆ ಸಾಕು. ಸಾರಿ ಸಾರಿ ಸಾರಿ. ಏನು ಮಾಡಬೇಕು ಅಂತ ನೀನೇ ಹೇಳು. ಹೌದಾ? ನಾನು ಏನು ಹೇಳಿದ್ರು ಬೇಡ ಅನ್ಬಾರ್ದು.